ಯಲಹಂಕದ ಕೋಗಿಲು ಲೇಔಟ್ ಬಳಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 2024ರಲ್ಲಿ ಒತ್ತುವರಿದಾರರಿಂದ ಮನೆಗಳ ನಿರ್ಮಾಣ ಆಗಿರುತ್ತೆ. ಈಗ 200 ಮನೆಗಳನ್ನ ಸರ್ಕಾರ ಏನಿದೆ ತೆರವು ಮಾಡಿದ್ಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. 2024ರಲ್ಲಿ ಒತ್ತುವರಿದಾರರಿಂದ ಮನೆಗಳ ನಿರ್ಮಾಣ ಆಗಿದೆ. 2023ರಲ್ಲಿ ಆ ಜಾಗದಲ್ಲಿ ಯಾವುದೇ ಮನೆಗಳು ಇರಲಿಲ್ಲ. ಯಾವಾಗ 2025ರಲ್ಲಿ 200 ಮನೆಗಳು ನಿರ್ಮಾಣ ಆಗತ್ತೆ ನೋಡಿ, ತಹಶೀಲ್ದಾರ್ ಅವರು ಎಚ್ಚೆತ್ತುಕೊಳ್ತಾರೆ. ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಇಮೇಜ್ ಅನ್ನು ತಯಾರಿ ಮಾಡಿಕೊಂಡಿದ್ದಾರೆ. ಸ್ಯಾಟಲೈಟ್ ಇಮೇಜ್ ನಲ್ಲಿ ರಹಸ್ಯ ಬಯಲಾಗಿದೆ. 15 ವರ್ಷ 20 ವರ್ಷದಿಂದ ನಾವಿಲ್ಲಿ ವಾಸವಿದ್ದೀವಿ ಅಂತ ಯಾವಾಗ ಮನೆ ತೆರವಾಗತ್ತೆ ನೋಡಿ, ಆಗ ಅಲ್ಲಿನ ನೆಲೆಸಿದಂತಹ ವಾಸಿಗಳು ಒಂದಷ್ಟು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಸದ್ಯಕ್ಕೆ ಅದು ಸುಳ್ಳು ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. 2016ರಿಂದ 2025ರವರೆಗೆ ಸ್ಯಾಟಲೈಟ್ ಚಿತ್ರ ಬಯಲು ಮಾಡಿದ್ದಾರೆ ಜಿಲ್ಲಾಧಿಕಾರಿ. ಗೂಗಲ್ ಚಿತ್ರಗಳ ದಾಖಲೆಯನ್ನ BSWML ರಿಲೀಸ್ ಮಾಡಿದೆ. 2023ರಲ್ಲಿ ಕೆಲವೇ ಮನೆಗಳು ಮಾತ್ರ ಆ ಜಾಗದಲ್ಲಿತ್ತು. ಅಂದಾಜು ಒಂದು 14 ಮನೆಗಳಿತ್ತು. ಅದನ್ನ ಒತ್ತುವರಿ ಮಾಡಿದ್ದೀವಿ ಅಷ್ಟೇ. ಸದ್ಯ 2025ರ ಹೊತ್ತಿಗೆ 180ಕ್ಕಿಂತ ಅಧಿಕ ಮನೆಗಳು ಅಲ್ಲಿ ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡಿತ್ತು. ಇದೇ ಕಾರಣಕ್ಕೆ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ದಾಖಲೆ ಸಮೇತ ಸರ್ಕಾರದ ಮುಂದಿಟ್ಟಿದ್ದಾರೆ. 2023ರ ದಾಖಲೆ ಕೂಡ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಗಮನಿಸ್ತಾ ಹೋಗಬಹುದು. ಆ ಸಂದರ್ಭದಲ್ಲಿ 14 ಮನೆಗಳು ಮಾತ್ರ ಆ ಜಾಗದಲ್ಲಿತ್ತು. ಅದೇ 2025 ಆಗುವಂತಹ ಸಂದರ್ಭದಲ್ಲಿ ಸುಮಾರು 180 ಮನೆಗಳು ಅಲ್ಲಿ ಎಕ್ಸ್ಟ್ರಾ ನಿರ್ಮಾಣ ಆಗಿದೆ. ನೋಡ್ತಾ ಇರಬಹುದು ಸ್ಯಾಟಲೈಟ್ ದೃಶ್ಯವನ್ನ, ಫೋಟೋವನ್ನ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇರ್ತೀರಾ. ಖಾಲಿ ಜಾಗ ಇರುತ್ತೆ. ಈಗ ಪ್ರೆಸೆಂಟ್ಲಿ ಆ ಜಾಗದಲ್ಲಿ ಎಷ್ಟು ಮನೆಗಳಿತ್ತು ಅದನ್ನ ಡೆಮಾಲಿಷ್ ಮಾಡಿರುವಂತಹ ಚಿತ್ರ ಕೂಡ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 200 ಮನೆಗಳು ಅಲ್ಲಿ ಇರುವಂತಹ ಒಂದು ಸ್ಯಾಟಲೈಟ್ ಫೋಟೋವನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಹೋಗಬಹುದು. 2023ರಲ್ಲಿ ಬರೀ ಖಾಲಿ ಜಾಗ ಇತ್ತು. ಬರೀ 18 ಮನೆಗಳು ಮಾತ್ರ ಅಲ್ಲಿತ್ತು. ಈಗ ಗಮನಿಸ್ತಾ ಹೋಗೋದಾದ್ರೆ 2025ರ ಸ್ಯಾಟಲೈಟ್ ಫೋಟೋವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಸುಮಾರು 180ರಿಂದ 200 ಮನೆಗಳು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. 2024ರಲ್ಲಿ ಯಾವುದೇ ಮನೆಗಳಿಲ್ಲ. 2024ರ ಸಂದರ್ಭದಲ್ಲಿ ಇವರು ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ. ತಹಶೀಲ್ದಾರ್ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. 2024ರಲ್ಲಿ ಅತಿಕ್ರಮಣ ಮಾಡಿ ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಈಗ ನೋಡ್ತಾ ಇದ್ದೀರಲ್ವಾ, ಅದೇ ಒಂದು ಕೋಗಿಲು ಲೇಔಟ್ ನಲ್ಲಿ ಡೆಮಾಲಿಷನ್ ಮಾಡಿರುವಂತಹ ಒಂದು ಜಾಗದ ಫೋಟೋ ಇದು. 2016ರಲ್ಲಿ ಖಾಲಿ ಜಾಗ ಇತ್ತು. ಈ ಪ್ರೀವಿಯಸ್ ಫೋಟೋವನ್ನು ನೀವು ಗಮನಿಸಿದ್ರಲ್ವಾ, ಅಲ್ಲಿ 180ರಿಂದ 200 ಮನೆಗಳಿತ್ತಲ್ಲ, ಅದೇ ಜಾಗದ ಫೋಟೋ ಇದು. ಬರೀ ಖಾಲಿ ಜಾಗ ಇದು. 2016ರ ಸ್ಯಾಟಲೈಟ್ ಫೋಟೋವನ್ನ ಈಗ ಜಿಲ್ಲಾಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಅಲ್ಲಿ ಖಾಲಿ ಜಾಗ, ಅದು ಡಂಪ್ ಯಾರ್ಡ್ಗೆ ಅಂತ ನಿಗದಿಪಡಿಸಿದಂತಹ ಜಾಗ ಆಗಿತ್ತದು. ಸೊ ಆ ಸಂದರ್ಭದಲ್ಲಿ ಯಾವುದೇ ಒಂದು ಮನೆಗಳು ಕೂಡ ಇರಲಿಲ್ಲ. ಖಾಲಿ ಜಾಗವನ್ನ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ನಲ್ಲಿ. 2025ರ ಹೊತ್ತಿಗೆ ಇದೇ ಒಂದು ಖಾಲಿ ಜಾಗದಲ್ಲಿ ಬರೋಬ್ಬರಿ 200 ಮನೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಬಟ್ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, 20 ವರ್ಷಗಳಿಂದ ಇದೇ ಜಾಗದಲ್ಲಿ ಇದ್ದೀವಿ ನಾವು ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ಈಗ ಡೆಮಾಲಿಷ್ ಮಾಡಿದಾರಲ್ವಾ, ಇದೇ ಜಾಗದಲ್ಲಿ ನಮಗೆ ಮತ್ತೆ ಮನೆ ಕಟ್ಕೊಡಿ ಅಂತ ಹೇಳ್ತಿದ್ರಲ್ವಾ. ಸದ್ಯಕ್ಕೆ ವಿತ್ ಪ್ರೂಫ್ ಜಿಲ್ಲಾಧಿಕಾರಿಗಳು ಸರ್ಕಾರದ ಮುಂದಿಟ್ಟಿದ್ದಾರೆ. 2016ರ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ. ಸ್ಯಾಟಲೈಟ್ ಫೋಟೋ ಇದು. ಖಾಲಿ ಜಾಗ ಇರುವಂಥದ್ದು, ಯಾವುದೇ ಒಂದು ಮನೆ ಕೂಡ ಅಲ್ಲಿ ಇಲ್ಲ. ನೋಡ್ತಾ ಇರಬಹುದು, ಇದು 2019ರ ಸ್ಯಾಟಲೈಟ್ ಫೋಟೋ. ಈಗಾಗಲೇ 2016 ನಾವು ತೋರಿಸಿದ್ವಲ್ಲ, ಅಲ್ಲಿ ಖಾಲಿ ಜಾಗ ಇತ್ತು. ಅದಾದ್ಮೇಲೆ 2019ರ ಸ್ಯಾಟಲೈಟ್ ಫೋಟೋವನ್ನ ನಾವು ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಅಲ್ಲಲ್ಲಿ ಒಂದೊಂದು ಮನೆಗಳ ನಿರ್ಮಾಣ ಆಗ್ತಾ ಇದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಸುಮಾರು 15ರಿಂದ 18 ಮನೆಗಳ ನಿರ್ಮಾಣಕ್ಕೆ ಕೆಲವರು ಸಿದ್ಧತೆ ಮಾಡ್ಕೊಂಡಿದ್ರು. ಇನ್ನು ಕೆಲವರು ಮನೆಯನ್ನ ನಿರ್ಮಾಣ ಕೂಡ ಮಾಡಾಗಿತ್ತು. ನೀವು ಸ್ಕ್ರೀನ್ ನಲ್ಲಿ ನೋಡ್ತಿರುವಂತಹ ಈ ಫೋಟೋ 2019ರ ಸ್ಯಾಟಲೈಟ್ ಫೋಟೋ ಆಗಿದೆ. ಆ ಸಂದರ್ಭದಲ್ಲಿ ಅತಿಕ್ರಮಣ ಮಾಡೋಕೆ ಅಲ್ಲಿನ ನಿವಾಸಿಗಳು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ರು. ಈಗ ನೋಡ್ತಾ ಇರಬಹುದು, ಇದು 2021ರ ಸ್ಯಾಟಲೈಟ್ ಚಿತ್ರ. ಇಲ್ಲಿ ಆಲ್ಮೋಸ್ಟ್ 150 ಮನೆಗಳು ನಿರ್ಮಾಣ ಆಗಿದೆ. ನೋಡ್ತಾ ಇರಬಹುದು, ಅಲ್ಲಿ ಖಾಲಿ ಜಾಗ ಏನಿತ್ತು ನೋಡಿ, ಅದು ಆಲ್ಮೋಸ್ಟ್ ಫಿಲ್ ಅಪ್ ಆಗ್ತಾ ಬರುತ್ತೆ 2023ರ ಹೊತ್ತಿಗೆ. 2023ರಲ್ಲಿ
ಅಲ್ಲಿ ಒಬ್ಬೊಬ್ಬರೇ ಮನೆಯನ್ನ ನಿರ್ಮಾಣ ಮಾಡೋಕೆ ಶುರು ಮಾಡ್ತಾರೆ. ಯಾವಾಗ 2025ರಲ್ಲಿ 200 ಮನೆಗಳಾಗುತ್ತೋ ಆವಾಗ ಸರ್ಕಾರ ಈ ಮನೆಗಳನ್ನ ಡೆಮಾಲಿಷನ್ ಮಾಡಿದೆ. ಒತ್ತುವರಿ ಜಾಗಗಳ ಇಮೇಜ್ಗಳನ್ನು ನಾವು ತೋರಿಸ್ತಾ ಹೋಗ್ತಾ ಇದ್ವಿ. 2025ರವರೆಗೆ ಅಂದ್ರೆ 2016ರಿಂದ 25ರವರೆಗೆ ಯಾವ ರೀತಿ ಅತಿಕ್ರಮಣ ಆಯಿತು, ಯಾವ ರೀತಿ ಖಾಲಿ ಜಾಗ ಇತ್ತು, ಯಾವ ರೀತಿ ಕಬ್ಜಾ ಮಾಡ್ಕೊಂಡ್ರು ಅನ್ನುವಂಥದ್ದನ್ನ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ವಿ. ಈಗ ಗಮನಿಸ್ತಾ ಹೋಗ್ತಾ ಇದ್ರೆ ಇದು 2025ರ ಸ್ಯಾಟಲೈಟ್ ಚಿತ್ರ. ಇಲ್ಲಿ ಖಾಲಿ ಜಾಗ ಬಿಡಿ ಪೂರ್ತಿಯಾಗಿ ಮನೆಗಳು ನಿರ್ಮಾಣ ಆಗಿ ಹೋಗಿದೆ. ಬರೋಬ್ಬರಿ 200ಕ್ಕೂ ಹೆಚ್ಚು ಮನೆಗಳನ್ನ ಅಲ್ಲಿ ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡಿರುವಂಥದ್ದು. ಈ ಫೋಟೋಗಳ ಮೂಲಕವೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿನ ನಿವಾಸಿಗಳು 20 ವರ್ಷದಿಂದ ಅಲ್ಲಿಲ್ಲ. ಬದಲಾಗಿ ಈ 2023-24ರ ಸಾಲಿನಲ್ಲಿ ಇವರು ಮನೆಗಳನ್ನ ಇಲ್ಲಿ ನಿರ್ಮಾಣ ಮಾಡ್ಕೊಂಡು ಬಂದ್ರು. ನೋಡ್ತಾ ಇರಬಹುದು ಯಾವ ರೀತಿ ಮನೆಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ, ಸ್ವಲ್ಪನೂ ಜಾಗ ಬಿಡದೆ ಅನ್ನುವಂಥದ್ದು. ಇದು 2025ರ ಸ್ಯಾಟಲೈಟ್ ಚಿತ್ರ. ಇದನ್ನ ಜಿಲ್ಲಾಧಿಕಾರಿಗಳು ಈಗ ರಿಲೀಸ್ ಮಾಡಿದ್ದಾರೆ. 2024ರಲ್ಲಿ ತಹಸೀಲ್ದಾರ್ ಕೂಡ ಒಂದು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಅತಿಕ್ರಮಣ ಮಾಡ್ತಾ ಇದ್ದಾರೆ, ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಗಮನ ಹರಿಸಿ ಅಂತ. ಆದ್ರೆ ಸರ್ಕಾರ ಆ ಸಂದರ್ಭದಲ್ಲಿ ಇತ್ತ ಗಮನ ಹರಿಸಿರ್ಲಿಲ್ಲ. ಈಗ ಅಲ್ಲಿನ 200ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ. ಈಗ ಇದು ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ 200ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಿತಲ್ವಾ, ಈಗ ಸರ್ಕಾರ ಯೂಟರ್ನ್ ಹೊಡಿತಾ ಇದೆ. ಪುನರ್ವಸತಿ ಕಲ್ಪಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 10 ದಿನ ಆಯ್ತು ಮನೆ ತೆರವು ಮಾಡಿ, ಇತ್ತ ಗಮನ ಹರಿಸಿ ಕೂಡ ನೋಡಿರಲಿಲ್ಲ ಸರ್ಕಾರ. KC ವೇಣುಗೋಪಾಲ್ ಅವರು ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ನ ಬೆನ್ನಲ್ಲೇ ಪುನರ್ವಸತಿ ಕಲ್ಪಿಸೋಕೆ ಸರ್ಕಾರ ಮುಂದಾಗಿದೆ. GBA ಅಧಿಕಾರಿಗಳ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಕರೆದಿದ್ದಾರೆ. ಪುನರ್ವಸತಿ ಕಲ್ಪಿಸುವ ಸಂಬಂಧ ಇಂದು ಸಿಎಂ ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಅವರು ಕೋಗಿಲು ಲೇಔಟ್ನಲ್ಲಿ ಡೆಮಾಲಿಷನ್ ಆಗಿರುವಂತಹ ಜಾಗಕ್ಕೆ ಬಂದಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈಗ DCM DK ಶಿವಕುಮಾರ್ ಒಂದಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ. ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ. ಗೌರ್ಮೆಂಟ್ ಜಾಗಕ್ಕೆ ಮಾಡಿರುವಂತ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಅದೇ 1 ಲಕ್ಷ 2 ಲಕ್ಷ ಕೊಟ್ಟು ಇಬ್ಬರು ವ್ಯಕ್ತಿಗಳು 1.5-2 ಲಕ್ಷ ತೆಗೆದುಕೊಂಡು ನಮ್ಮ ಹತ್ರ ಸೈಟ್ ಅನ್ನ ಕೊಟ್ಟಿದ್ದಾರೆ 23-24ರಲ್ಲಿ ಅಂತೇಳಿ ಮಹಿಳೆಯರು ಹೇಳ್ಕೊಂಡ್ರು. ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ನಮ್ಮ ಹತ್ರ ವಸೂಲು ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡಕ್ಕಾಗಲ್ಲ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ, ಕಾಪಿಗಳ ತೆಗೆದುಕೊಂಡಿದ್ದೀನಿ. ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ. ಅವರು ಅಲ್ಲಿ ಅಡ್ರೆಸ್ ಇದೆ, ಇಲ್ಲಿ ಅಡ್ರೆಸ್ ಏನಿಲ್ಲ, ಈ ನಂಬರ್ ಅಡ್ರೆಸ್ ಏನಿಲ್ಲ. ಇದನ್ನ ನಾವು ನೋಡ್ತೀವಿ. ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ. ಯಾರು ನ್ಯಾಯ ನಿಜವಾಗಿ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಪಾಪ ಎಲೆಕ್ಷನ್ ಅಲ್ಲಿ. ಅವ್ರಿಗೆ ಯಾವ ಮುಜುಗರನೂ ಇಲ್ಲ. ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು, ಕಾನೂನು ಕಾಪಾಡಬೇಕು. ಯಾರು ಬಂದವನ್ನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆತರ ಎಲ್ಲ ಹಾಕಕ್ ಬಿಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು. ಯಾವ ಮುಜುಗರನೂ ಇಲ್ಲ. ಈಗ ನಿಮ್ಮ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮ್ಗೆ ಬಿಟ್ಬಿಡ್ತೀರಾ ನೀವು? ಇದು ಅವ್ರ ಕಾರ್ಪೊರೇಷನ್ ಅವರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಆದಂತ ಇಲಾಖೆ ಇಟ್ಟಿದೀವಿ. ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಅರ್ಧ ಕಾಂಪೌಂಡ್ ಆಗಲೇ ಹಾಕಿದ್ದಾರೆ, ಇನ್ನು ಅರ್ಧ ಹಾಕಬೇಕಾಗಿತ್ತು. ಅಷ್ಟರೊಳಗೆ ಬಂದು ಅದನ್ನ ಅವ್ರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಜಿಲ್ಲಾಧಿಕಾರಿಗಳು ಒಂದು ಸ್ಯಾಟಲೈಟ್ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. 2016ರಿಂದ ಹಿಡಿದಿರೋದು 25ರವರೆಗೆ. ಸೊ ಇಲ್ಲಿ ಜನರು ಹೇಳ್ತಾರೆ, ನಿವಾಸಿಗಳು ಹೇಳ್ತಾರೆ 20 ವರ್ಷಗಳಿಂದ ನಾವು ಆ ಜಾಗದಲ್ಲಿ ಇದೀವಿ ಅಂತ. ಹಾಗಾದ್ರೆ ಅದು ಸುಳ್ಳ ಅಂತ? ಅಲ್ಲ, ಖಂಡಿತ ಧನುಶ್ರೀ. ಯಾಕಂದರೆ ಕಳೆದ 10 ವರ್ಷದ ಸ್ಯಾಟಲೈಟ್ ಇಮೇಜಸನ್ನು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಸೇರಿರುವಂಥ ಜಾಗ ಅವರೇ ರಿಲೀಸ್ ಮಾಡಿರೋದು. ಆಫ್ಕೋರ್ಸ್ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 2016ರಿಂದ 2025ವರೆಗೂ
ಇರುವಂಥ ಸ್ಯಾಟಲೈಟ್ ಇಮೇಜಸ್ಸನ್ನು ನೋಡಿದ್ರೆ ಯಲಹಂಕದ ಬಳಿ ಇರುವಂಥ ಕೋಗಿಲು ಏನಿದೆ ಕಲ್ಲಿನ ಕ್ವಾರಿ ಸುತ್ತಮುತ್ತಲೂ ಇರುವಂಥ ಜಾಗ 10 ವರ್ಷದ ಹಿಂದೆಯೇ ಸರ್ಕಾರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿತ್ತು. ಯಾಕಂದರೆ ನಿಮಗಿರುವಂಥ ಗಾರ್ಬೇಜ್ ಎಲ್ಲವನ್ನೂ ಕೂಡ ಒಂದು ಕಡೆಗೆ ಸೇರಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಈ ಹಿನ್ನೆಲೆಯಲ್ಲಿ ಮಾಡಿದ ತಪ್ಪೇನು ಅಂದರೆ ಕೂಡಲೇ ಆ ಜಾಗವನ್ನು ತೆಗೆದುಕೊಂಡು ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದರೆ ಈ ಸಮಸ್ಯೆ ಬರ್ತಾ ಇದ್ದಿಲ್ಲ. ಆದರೆ 2016ರಿಂದ 2025ವರೆಗೂ ಕೂಡ ಅಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಲ್ಲ. ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಕಾರ್ಯಗಳನ್ನು ಮಾಡಬೇಕಾಗಿತ್ತು ಆ ಕಾರ್ಯಗಳನ್ನು ಮಾಡದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಅಕ್ರಮವಾಗಿ ಅಲ್ಲಿ ವಲಸಿಗರ ರೀತಿಯಾಗಿ ಬಂದು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿ ವರ್ಷದ ಸ್ಯಾಟಲೈಟ್ ಇಮೇಜಸ್ಸನ್ನು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. 2016ರಲ್ಲಂತೂ ಎಲ್ಲೂ ಕೂಡ ಅಲ್ಲಿ ಒಂದೇ ಒಂದು ಮನೆಯೂ ಕೂಡ ಇದ್ದಿದ್ದಿಲ್ಲ. ಆದರೆ 2019ರಲ್ಲಿ ಕೆಲವು ಮನೆಗಳು ನಿರ್ಮಾಣ ಆಗ್ತಿರುವಂಥದ್ದು ಏನು ಇಮೇಜಸ್ ದೃಶ್ಯಗಳು ಕಂಡು ಬರ್ತಾ ಇದೆ. ಅದಾದಮೇಲೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗ್ತಾ ಹೋಗಿ 210 ಮನೆಗಳು ಶೆಡ್ಗಳಿದ್ದಾವೆ, ಇವೆಲ್ಲವೂ ಕೂಡ ನಿರ್ಮಾಣ ಆಗಿದ್ದಾವೆ. ಅಲ್ಲಿ ಯಾವ ರೀತಿ ಅಂದರೆ ಇಡೀ ಒಂದು ಲೇಔಟ್ ರೀತಿಯೇ ಮಾಡಿಕೊಂಡು ಜಾಗವನ್ನು ಅಗ್ರಿಮೆಂಟ್ ರೀತಿಯಾಗಿ ಈಗಷ್ಟೇ DCM DK ಶಿವಕುಮಾರ್ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಹೋದರು. ಅಗ್ರಿಮೆಂಟ್ ರೀತಿಯಾಗಿ ಸರ್ಕಾರದ ಜಾಗ ಖಾಸಗಿ ವ್ಯಕ್ತಿ ಅಗ್ರಿಮೆಂಟ್ ರೀತಿಯಾಗಿ ಏನು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅವಕಾಶ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅಂದರೆ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಇದು ಯಾವುದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2016ರಿಂದನೂ ಕೂಡ ಪ್ರತಿಯೊಂದು ಇಮೇಜನ್ನು ನೋಡ್ತಾ ಹೋದರೆ ಇದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. 2024ರಲ್ಲಿ ಅಂದರೆ ಕಳೆದ ವರ್ಷದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಶೆಡ್ಗಳ ನಿರ್ಮಾಣ ಆಗಿತ್ತು. ಇವರೆಲ್ಲರೂ ಕೂಡ ಅಲ್ಲೇ ಅಂದರೆ ವೋಟರ್ ಲೀಸ್ಟಿಂದ ಹಿಡಿದು ಪ್ರತಿಯೊಂದು ಕೂಡ ಅದರ ಅಡ್ರೆಸ್ಸನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಬೇರೆನ್ನೆಲ್ಲೋ ಇದ್ದು ಕೂಡ ಇಲ್ಲಿ ಬಂದು ವಾಸವನ್ನು ಮಾಡ್ತಾಯಿದ್ರು. ಆ ಬಗ್ಗೆನೂ ಕೂಡ DCM DK ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಅಂತ ಪಿಣರಾಯಿ ವಿಜಯ್ ಅವರು ಟ್ವೀಟ್ ಏನು ಮಾಡಿದ್ರು, ಆ ನಂತರ ಇದು ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚಿನ ಚರ್ಚೆ ಆಯಿತು. ಕಾಂಗ್ರೆಸ್ನ ಜಿಲ್ಲಾ ಉಸ್ತುವಾರಿನೂ ಕೂಡ ಆಗಿರುವಂಥ ವೇಣುಗೋಪಾಲ್ ಅವರು ಈಗ ಸಂಕಷ್ಟದಲ್ಲಿದ್ದಾರೆ. ಅಂದರೆ ಅವರು ಕೇರಳಕ್ಕೆ ಸಪೋರ್ಟ್ ಮಾಡಬೇಕು, ಕರ್ನಾಟಕ ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು. ಅಕ್ರಮ ವಲಸಿಗಾರರಿದ್ದಾರೆ, ಅಲ್ಲಿ ಇರುವಂಥವ್ರಿಗೆ ನಿಜವಾಗ್ಲೂ ಕೂಡ ಬಡವರು ಯಾರಿದ್ದಾರೆ ಅವರಿಗೆ ನಿವೇಶನ ಕೊಡುವಂಥ ಕಾರ್ಯ ಅಥವಾ ಅವ್ರಿಗೆ ನಿವಾಸ ಕೊಡುವಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿನ್ನೆ ಜಮೀರ್ ಅವರು ಬಂದು ಭೇಟಿಯನ್ನು ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇವತ್ತು DCM DK ಶಿವಕುಮಾರ್ ಅವರು ಭೇಟಿಯನ್ನು ಮಾಡಿ ಪರಿಶೀಲನೆ ಮಾಡಿದ್ದಾರೆ. 5 ಗಂಟೆಗೆ ಈ ವಿಚಾರವಾಗಿ ಕುರಿತು CM ಸಿದ್ದರಾಮಯ್ಯ ಅವರು ಭಾಳ ಪ್ರಮುಖವಾದಂಥ ಸಭೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ 1800 ನಿವೇಶನಗಳಿಂದ ಮನೆಗಳೇನಿದ್ದಾವೆ ಗೃಹ ಮಂಡಳಿಯ ವತಿಯಿಂದ ಕೊಡ್ತಿರುವಂಥ ನಿವೇಶನಗಳು ಅಥವಾ ಮನೆಗಳಲ್ಲಿ ಇವರಿಗೆ ಕೊಡುವಂಥ ಲೀಸ್ಟನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 180 ಜನ ಯಾರು ನಿಜವಾಗ್ಲೂ ಕೂಡ ರಾಜ್ಯದ ನಿವಾಸಿಗಳಿದ್ದಾರೆ, ಅದರಲ್ಲಿ ಏನು ಅಲ್ಲಿ ವಾಸ ಮಾಡ್ತಿದ್ದಂಥವ್ರು ಶೆಡ್ಡಲ್ಲಿ ಅವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ವೋಟರ್ ಲಿಸ್ಟನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ 180 ಜನರಿಗೆ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಆದರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ 2024ರಲ್ಲಿ ತಹಸೀಲ್ದಾರ್ ಅವರು ಆಗಿನ BBMP ಮತ್ತೆ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿದ್ರು. ಏನಪ್ಪಾ ಅಂತಂದ್ರೆ ಈ ತರ ಒತ್ತುವರಿ ಆಗ್ತಾ ಇದೆ, ಮನೆಗಳನ್ನ ಕಟ್ತಾ ಇದ್ದಾರೆ ಅಂತ. ಆ ಸಂದರ್ಭದಲ್ಲಿ 2024ರಲ್ಲಿ ಸರ್ಕಾರ ಎಚ್ಚೆತ್ಕೊಂಡಿದ್ದಿದ್ರೆ ಈಗ ತೆರವು ಕಾರ್ಯಾಚರಣೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತ ಇರಲಿಲ್ಲ, ಸರ್ಕಾರಕ್ಕೂ ಕೂಡ ಮುಜುಗರ ಆಗ್ತಿರ್ಲಿಲ್ಲಲ್ವಾ ಅಂತ. ಖಂಡಿತ ಧನುಶ್ರೀ, ಯಾಕಂದರೆ ಯಲಹಂಕದ ತಹಶೀಲ್ದಾರ್ ಉಪ ತಹಶೀಲ್ದಾರ್ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಏನು ಅಂತಂದರೆ ಅಲ್ಲಿ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ದೂರನ್ನು ನೀಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಉಪ ತಹಶೀಲ್ದಾರರು ನೀವು ಹೋಗಿ ಪರಿಶೀಲನೆ ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಏನಿದೆ ವಾಸ್ತವ ಸ್ಥಿತಿ, ಏನಾದರೂ ಕಾಮಗಾರಿಗಳೇನಾದರೂ ಆಗ್ತಾಯಿದ್ರೆ, ಶೆಡ್ಗಳ ನಿರ್ಮಾಣ ಏನಾದರೂ ಆಗ್ತಾಯಿದ್ರೆ ಅವುಗಳನ್ನು ಸ್ಥಗಿತಗೊಳಿಸಿ ಅಂತೇಳಿ ಉಪ ತಹಶೀಲ್ದಾರ್ ಅವರು ಕಳೆದ ವರ್ಷವೇ ಒಂದು ವರದಿಯನ್ನು ಕೂಡ ಸಲ್ಲಿಸ್ತಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ನಮೂದು ಮಾಡೋದು ಇಲ್ಲಿ ಕಾಮಗಾರಿಗಳ ಕಾರ್ಯ ಆಗ್ತಾ ಇದೆ, ಅಂದರೆ ನಿರ್ಮಾಣ ಮಾಡುವಂಥ ಕಾರ್ಯ ಆಗ್ತಾ ಇದೆ, ಶೆಡ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ, ಅವುಗಳನ್ನು ಸ್ಟಾಪ್ ಮಾಡಿ ಅಂತೇಳಿ ನಾವು ಸೂಚನೆಯನ್ನು ಕೂಡ ಕೊಟ್ಟು ಬಂದಿದ್ದೀವಿ. ಇನ್ಯಾವುದೇ ಕೂಡ ಶೆಡ್ಡನ್ನು ನಿರ್ಮಾಣ ಮಾಡಬೇಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟು ಬಂದಿದ್ದೀವಿ ಅನ್ನೋಂಥ ವರದಿಯನ್ನು ಕೊಟ್ಟಿದ್ದಾರೆ. ಅದಾದ ಮೇಲೂ ಕೂಡ ಜಿಲ್ಲಾಧಿಕಾರಿಗಳಿರ್ಬೋದು, ತಹಶೀಲ್ದಾರ್ ಇರ್ಬೋದು ಕ್ರಮವನ್ನು ಕೈಗೊಳ್ಳುವಂಥ ಕಾರ್ಯ ಮಾಡಲಿಲ್ಲ. ಆದರೆ ಕಳೆದ 10 ದಿನಗಳ ಹಿಂದೀಚೆಗೆ ಈ ಹಿಂದೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಳೆದ 1 ವರ್ಷದ ಹಿಂದೆನೇ ನೋಟಿಸ್ ಕೊಟ್ಟಿದ್ದಾರೆ. ಇವ್ರು ನೋಟಿಸ್ ಕೊಟ್ಟಿಲ್ಲ ಅಂಥೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ಆ್ಯಕ್ಚುಲ್ ಆಗಿ ನೋಡ್ತಾ ಇದ್ರೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅಕ್ರಮವಾಗಿ ಈಗೇನು ವಾಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ನಡೆದುಕೊಂಡ ರೀತಿಯ ಬಗ್ಗೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದು ಹೊರತುಪಡಿಸಿದಂತೆ ಇನ್ನುಳಿದಂತೆ ಎಲ್ಲದೂ ಕೂಡ ಅಂದರೆ ನಿಯಮದ ಪ್ರಕಾರ ಹೇಗೆ ತೆರವು ಮಾಡಬೇಕಾಗಿತ್ತು ಆ ಕಾರ್ಯಗಳನ್ನೆಲ್ಲವೂ ಕೂಡ ಮಾಡಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಧನುಶ್ರೀ, ಶರಣಹಂಪಿಗೆ DCM DK ಶಿವಕುಮಾರ್ ಕೂಡ ಸ್ಪಾಟಿಗೆ ಬಂದಿದ್ದಾರೆ, ಸಂತ್ರಸ್ತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನು ಭರವಸೆ ಕೊಡ್ತಾ ಇದ್ದಾರೆ ಅವರಿಗೆ ಅಂತ?
ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದೇನೆಂದರೆ, ಯಾರು ನಿಜವಾಗ್ಲೂ ಕೂಡ ನಿವಾಸಿಗಳು, ರಾಜ್ಯದ ನಿವಾಸಿಗಳಿದ್ದಾರೆ, ಕಳೆದ ಹಲವಾರು ವರ್ಷಗಳಿಂದ ಏನು ಹೇಳ್ತಾ ಇದ್ದಾರೆ, 15 ವರ್ಷ 20 ವರ್ಷ, ಅದಂತೂ ಸಾಧ್ಯನೇ ಇಲ್ಲ. ಸ್ಯಾಟಲೈಟ್ ಇಮೇಜಿಂದ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾರು ನಿಜವಾಗ್ಲೂ ಕೂಡ 2 ವರ್ಷ ಆಗಲಿ 3 ವರ್ಷ ಆಗಿರಲಿ ಅವ್ರು ವಾಸವೇನು ಮಾಡ್ತಾ ಇದ್ದಾರೆ, ಅವರು ಬಡವರಾಗಿದ್ದು ಅವರು ರಾಜ್ಯದ ನಿವಾಸಿಗಳಾಗಿದ್ದರೆ ಅವರಿಗೆ ಈಗ ಬೈಯಪ್ಪನಹಳ್ಳಿಯಲ್ಲಿ ಈಗಾಗಲೇ ಜಮೀರ್ ಅವರು ನಿನ್ನೆ ಬಂದು ಭೇಟಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿ ಜನರಿಗೆ ಭರವಸೆ ಕೊಡುವಂಥ ಕಾರ್ಯನೂ ಕೂಡ ಮಾಡಿದ್ದಾರೆ. CM DK ಶಿವಕುಮಾರ್ ಅವರು ಕೂಡ ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾರು ನಿಜವಾಗ್ಲೂ ಕೂಡ ಬಡವರಿದ್ದಾರೆ ಅವರಿಗೆ ನಿವೇಶನ ಕೊಡುವಂಥ ಕಾರ್ಯ, ಇಲ್ಲದೇ ಇದ್ದರೆ ಗೃಹ ಮಂಡಳಿ ವತಿಯಿಂದ ಅವರಿಗೆ ಫ್ಲ್ಯಾಟನ್ನೇ ಕೊಡುವಂಥ ಕಾರ್ಯವನ್ನು ಕೂಡ ಮಾಡ್ತೇವೆ ಅಂಥೇಳಿ ಈಗಾಗಲೇ 180 ಜನರ ಪಟ್ಟಿಯನ್ನು ಕೂಡ ಮಾಡಿಕೊಂಡಿದೆ ಇಲಾಖೆ. ಸೊ ಇವತ್ತಿನ ಸಭೆಯಲ್ಲಿ ಅಂದರೆ ಭಾಳ ಪ್ರಮುಖವಾಗಿ ನಡೆಯುವಂಥ ಸಭೆ ಏನಿದೆ, ಇವತ್ತಿನ ಸಭೆಯಲ್ಲಿ CM ಸಿದ್ದರಾಮಯ್ಯ ಅವರು ಸೇರಿದಂತೆ CM DK ಶಿವಕುಮಾರ್ ಮತ್ತು ಗೃಹ ಮಂಡಳಿಯ ಹಿರಿಯ ಅಧಿಕಾರಿಗಳು ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಸಭೆಯಲ್ಲಿ ನಿರ್ಧಾರ ಆಗುತ್ತೆ. CM DK ಶಿವಕುಮಾರ್ ಅವರು ಭರವಸೆ ಕೊಡ್ತಿರೋದು ಭಾಳ ಸ್ಪಷ್ಟ. ಯಾರು ನಿಜವಾದ ಬಡವರಿದ್ದಾರೆ ಅವರಿಗೆ ನಾವು ನಿವೇಶನ ಕೊಡುವಂಥ ಕಾರ್ಯ ಮಾಡ್ತೀವಿ, ಇಲ್ವೇ ಒಂದು ಫ್ಲ್ಯಾಟನ್ನು ಕೊಡುವಂಥ ಕಾರ್ಯನೂ ಕೂಡ ಮಾಡ್ತೀವಿ ಬೈಯಪ್ಪನಹಳ್ಳಿಯಲ್ಲಿ. ಅದಕ್ಕಾಗಿ ಪ್ರತ್ಯೇಕವಾದಂಥ ಜಾಗನೂ ಕೂಡ ಇದೆ, ಆ ಜಾಗದಲ್ಲಿ ಕೊಡುವಂಥ ಕಾರ್ಯನೂ ಕೂಡ ಮಾಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ಆದರೆ ಈ ರೀತಿಯಾಗಿ ಅಕ್ರಮವಾಗಿ ನೀವು ಸರ್ಕಾರಿ ಜಾಗದ ಮೇಲೆ ನೀವು ಕಬಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದರೆ ಅವ್ರ ಮೇಲೆ ಕ್ರಮನೂ ಕೂಡ ಕೈಗೊಳ್ಳಬೇಕಾಗತ್ತೆ. ಯಾವುದೇ ರೀತಿಯಾದಂಥ ಮುಲಾಜನ್ನು ಕೂಡ ನೋಡೋದಿಲ್ಲ ಅನ್ನೋದನ್ನು ಕೂಡ ಮತ್ತೊಮ್ಮೆ ಸ್ಪಷ್ಟಪಡಿಸುವಂಥ ಕಾರ್ಯನೂ ಕೂಡ CM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ಇಲ್ಲಿ ರಾಜಕಾರಣ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಇದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅಲ್ಪಸಂಖ್ಯಾತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೇರಳದ ಮುಖ್ಯಮಂತ್ರಿ ವಿಜಯ್ ಅವರು ಮಾಡಿದಂಥ ಟ್ವೀಟ್ ಮತ್ತು ವೇಣುಗೋಪಾಲ್ ಅವರು ಈ ಕುರಿತು ಸಹಾನುಭೂತಿ ವ್ಯಕ್ತಪಡಿಸಿರೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬರ್ತಿರುವಂಥ ಪ್ರತಿಕ್ರಿಯೆಗಳು ಇವುಗಳೆಲ್ಲವನ್ನು ಕೂಡ ನೋಡ್ತಾ ಹಿನ್ನೆಲೆಯಲ್ಲಿ ಈಗ CM ಸಿದ್ದರಾಮಯ್ಯ ಸರ್ಕಾರ, CM DK ಶಿವಕುಮಾರ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈಗ ಮುಸ್ಲಿಮರು ನಾವು ಪರವಾಗಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ಬೇಕು. ಹಾಗೆ ನಿಜವಾಗ್ಲೂ ಕೂಡ ಯಾರು ಅಕ್ರಮವಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, 15-20 ವರ್ಷ ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ಅವರಿಗೆ ತಕ್ಕ ಪಾಠವನ್ನು ಕೂಡ ಕಲಿಸಬೇಕು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಇವತ್ತಿನ ನಡೆಯುವಂಥ ಸಂಜೆ ಸಭೆಯಲ್ಲಿ ನಿರ್ಧಾರ ಆಗಲಿದೆ. ಧನಶ್ರೀ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ. ಕೋಗಿಲು ಲೇಔಟ್ ಜನರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಕರ್ನಾಟಕ ಸರ್ಕಾರವನ್ನ ಯಾರು ರೂಲ್ ಮಾಡ್ತಿದ್ದಾರೆ, KC ವೇಣುಗೋಪಾಲ್ ರೂಲ್ ಮಾಡ್ತಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗೇನೆ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು? ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲೇ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ, ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಅಲ್ಲಿ ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನ್ ಹೇಳ್ತಾರೆ, ಇಲ್ಲ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180-200 ಮನೆ ಕಟ್ಕೊಡ್ತೀರಾ ಅಂತಾದ್ರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದವರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ, ವೇಣುಗೋಪಾಲ್ ಹೇಳ್ಬೇಕಾ? ಅದಕ್ಕೆ ಬೇರೆ ತಿರುವು ಸಿಕ್ಕಿದೆ. ಕೇರಳದ ಮುಖ್ಯಮಂತ್ರಿಗಳು ಬುಲ್ಡೋಸರ್ ಸಂಸ್ಕೃತಿ ಕರ್ನಾಟಕದಲ್ಲೂ ಬಂದಿದೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದ್ರು. ತಕ್ಷಣ ಅದಕ್ಕೆ ಬೇರೆ ರೀತಿಯ ತಿರುವನ್ನ ಪಡೆದ ಮೇಲೆ ಕೃಷ್ಣ ಬೈರೇಗೌಡರು ತಟಸ್ಥವಾಗಿ ಬಿಟ್ರು. ಯಾಕೆ ಹೇಳಬೇಕಾಗಿತ್ತಲ್ಲ ಅವರು, ನಾನು ಮಾಡಿರೋದು ಸರಿ ಇದೆ ಹೇಳಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟಿದ್ರು, ಈಗ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ, ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ. ಕೇರಳದವರಿಗೆ ಇಲ್ಲೇನ್ ಕೆಲಸ? ಯಾರಾದ್ರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ? ಕರ್ನಾಟಕದಲ್ಲಿ ಬಂದು ಎಲ್ಲಾದ್ರೂ ಒಂದು ಗುಡಿಸಲಾಕಿದ್ದಾರೆ ಅಂತ ಇವತ್ತುವರೆಗೂ ನಾನು ಕೇಳಿಲ್ಲ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂತ ರಾಜಕೀಯ ಏನು? ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು? ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗವರ್ಮೆಂಟ್ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಈ ಕಡೆಯಿಂದ
ಹೊರ ರಾಜ್ಯದವರು ಕೂಡ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಅಂದಮೇಲೆ ನೀವು ಎಷ್ಟು ವೀಕ್ ಇದ್ದೀರಿ. ನೀವು ಯಾರು ಗುಲಾಮರಾದ್ರೂ ಆಗ್ರಿ, ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದ್ರೂ ಆಗ್ರಿ, ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದ್ರೂ ಆಗ್ರಿ ಕಾಂಗ್ರೆಸ್ನವರು. ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ನಿಮಗೆ ಆ ಅಧಿಕಾರ